Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಅದಂಗೆ ಇವತ್ತು ಏನಪ್ಪ ಅಂತ ಅಂದರೆ ಕ್ಯಾಶುವಲ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಒಂದು ಕೊರಿಯರ್ ಬಂದಿತ್ತು, ಅಂದರೆ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಆ ಕೊರಿಯರ್ ನಿನ್ನೆ ಬಂದಿತ್ತು. ಸೊ ಅದನ್ನು ತೊಗೊಂಬಂದಿದ್ದೀನಿ. ಬಾಕ್ಸ್ ಓಪನ್ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಮನೋಜ್ ಅವರು ಒಂದು ವೆಬ್ಸೈಟಲ್ಲಿ, ಅಂದರೆ ನಮ್ಮದು ಕಾರಲ್ಲಿ ದೇವ್ರನ್ನ ಇಡಬೇಕು, ಐಡಲ್ ಬರುತ್ತಲ್ವ, ಸೊ ಅಂದರೆ ದೇವ್ರದ್ದು ವಿಗ್ರಹ ಬರುತ್ತಲ್ವ, ಅದನ್ನು ಇಡಬೇಕು ಅಂತ ಮನೋಜ್ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಒಂದು ವಿಗ್ರಹನ ಕಳಿಸಿದ್ರು ಶಿವಂದು. ಅದು 1300 600 ಇತ್ತು. ನನಗೆ ಯಾಕೋ ಅಂತ ಏನು ಇಷ್ಟ ಆಗಲಿಲ್ಲ. ಮತ್ತು ಅದಕ್ಕೇ ನಾನು ಮೀಶೋದಲ್ಲಿ ನೋಡಿದೆ, ತುಂಬಾ ಚೆನ್ನಾಗಿತ್ತು ಆ ಒಂದು ವಿಗ್ರಹ. ಅದನ್ನು ಆರ್ಡರ್ ಮಾಡಿದ್ದೆ. ಮನೋಜ್ ಅವ್ರಿಗೂ ನೆನ್ನೆ ನೈಟೇ ತೋರಿಸ್ದೆ. ಅವರು ನಾನು ಕಳಿಸಿದ್ದಕ್ಕಿಂತ ನೀನು ಆರ್ಡರ್ ಮಾಡಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆ ಒಂದು ವಿಗ್ರಹ ಹೇಗಿದೆ ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಬನ್ನಿ. ಇದೆ ಅಲ್ವಾ, ನಾನು ಓಪನ್ ಮಾಡಿದ್ದೆ ಬಾಕ್ಸ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತೋರಿಸ್ಬಿಡ್ತೀನಿ. ಹೇಗಿದೆ ವಿಗ್ರಹ ಅಂದರೆ ಈ ಥರ ಇದೆ. ನಾನು ಆ್ಯಕ್ಚುಲಿ ಬಾಲಶಿವ ಬರುತ್ತಲ್ವ, ಸೊ ಆ ಒಂದು ಬಾಲಶಿವನ ಆರ್ಡರ್ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಡಬಲ್ ಟೇಪ್ ಬರುತ್ತಲ್ವ, ಸೊ ಅದನ್ನು ತೊಗೊಂಬಂದು ಅಂಟಿಸಿ ಆಮೇಲೆ ಕಾರಲ್ಲಿ ಅಂಟಿಸ್ಬೇಕು ಅಂತ ಅಂದ್ಕೊತಾ ಇದ್ದೀನಿ. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ನೀಟಾಗಿ ಕಾಣಿಸ್ತಾ ಇಲ್ಲ, ಅಂದರೆ ಒಂಥರ ಏನೋ ಇದಾಗಿರೋ ಥರ ಅನ್ನಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಿದೆ ಆಯಿತಾ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಪ್ರೈಸ್ ಕೇಳಿದ್ರೆ ಎಷ್ಟು ಅಂತ ಹೇಳಿದ್ರೆ 140ನೋ 160ನೋ ಇರಬೇಕು. ಇನ್ ಕೇಸ್ ಯಾರಿಗಾದ್ರೂ ಲಿಂಕ್ ಬೇಕಾದರೆ ಹೇಳಿ, ನಾನು ಶೇರ್ ಮಾಡ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಬಾಲಶಿವ ಇದು ಆ್ಯಕ್ಚುಲಿ. ಮನೋಜ್ ಅವ್ರು ನೋಡಿದ್ದು ನಾರ್ಮಲ್ ಶಿವ ಬರುತ್ತಲ್ವ, ಸೊ ಆ ಥರನೇ ನೋಡಿದರು. ಬಟ್ ನಾನು ಬಾಲಶಿವ ತೊಗೊಳ್ಳೋಣ ಅಂತ ಹೇಳಿ ಆರ್ಡರ್ ಮಾಡಿದೆ. ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಒಂಥರ ಅನಿಸುತ್ತೆ, ಬಟ್ ರಿಯಲ್ನಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಕ್ಲಿಯರ್ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ ಕ್ಯಾಮ್ರಾದಲ್ಲಿ, ಬಟ್ ನಿಜವಾಗ್ಲೂ ಚೆನ್ನಾಗಿದೆ. ಏನಪ್ಪ ಅಂತ ಅಂದರೆ ಇವಾಗ ಈವ್ನಿಂಗ್ ಆಗಿದೆ. ಸೊ ನಾನು ಆಮೇಲೆ ಗುಂಡನ್ನ ವಾಕ್ ಕರ್ಕೊಂಡು ಹೋಗಬೇಕು. ವಾಕ್ ಕರ್ಕೊಂಡು ಹೋಗೋಕ್ಕೂ ಮುಂಚೆನೇ ಅಡುಗೆಗೆ, ಅಂದರೆ ನೈಟ್ ಅಡುಗೆಗೆ ಪ್ರಿಪೇರ್ ಮಾಡಿಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಗುಂಡನ್ನ ವಾಕ್ ಕರ್ಕೊಂಡು ಹೋಗ್ಬೋದು ಅಂತ. ಸೊ ನಾನು ನಿಮಗೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಸಿಗ್ತೀನಿ. ಇವಾಗ ಅಡುಗೆ ಎಲ್ಲ ಮಾಡಿ ಮುಗಿಸಾಯಿತು. ಇವಾಗ ಗುಂಡನ್ನ ಕರ್ಕೊಂಡು ವಾಕ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಮೊನ್ನೆ ರ್ಯಾಟ್ ಬಿಡೋಕ್ಕೆ ಹೋಗಿದ್ವಲ್ಲ, ಅಂದರೆ ಮೊನ್ನೆ ಏನಾಯಿತು ಅಂತ ಅಂದರೆ ಇಲ್ಲಿ ಇಷ್ಟು ದಿನ ಬರ್ತಾ ಇರಲಿಲ್ಲ, ನೋಡಿದ್ರೆ ಬಂದುಬಿಟ್ಟಿತ್ತು. ಅಂದರೆ ಒಂದು ಇಲಿ ಓಡಾಡೋದು ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ಏನು ಮಾಡಿದ್ದೆ ಅಂತ ಅಂದರೆ ನಾರ್ಮಲಾಗಿ ಇಲಿ ಬೋನ್ ಬರುತ್ತಲ್ಲ, ಆ ಬೋನಲ್ಲಿ ಚಪಾತಿ ಹಾಕಿ ಇಟ್ಟಿದ್ದೆ. ಅದು ಬಂದು ಚಿಕ್ಕ ಮರಿಗಳೇ ಎಲ್ಲ ಆಲ್ಮೋಸ್ಟು ಬಂದು ಬೋನ್ ಒಳಗಡೆ ಸಿಗಾಕೊಂಡಿತ್ತು. ಅದು ನೋಡಿದ್ರೆ ಆ ಬೋನ್ನ ತೊಗೊಂಡು ಹೋಗ್ಬಿಟ್ಟು ನಾನು, ಅಂದರೆ ಇಲಿನ ತೊಗೊಂಡೋಗಿ ಬಿಡೋಕ್ಕೆ ಹೋದಾಗ ಕಾರಲ್ಲೇ ಈ ಇಲಿ ಬೋನ್ ಇಟ್ಬಿಟ್ಟಿದ್ದೀನಿ. ನಾನು ಮರ್ತೋಗ್ಬಿಟ್ಟಿದೆ.
ಇನ್ನೂ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತೆ ಇಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇನ್ ಕೇಸ್ ಇತ್ತು ಅಂತ ಅಂದರೆ ಆವಾಗ ಅದು ಲಾಕ್ ಆದರೆ ತೊಗೊಂಡೋಗಿ ದೂರ ಬಿಟ್ಟು ಬರ್ಬೋದು ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಇರಲಿಲ್ಲ, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಇಲಿಗಳೆಲ್ಲ. ಅದು ಬಂದಿರೋದು ಫೀಲ್ ಆಯಿತು ಅಂತ ಅಂದರೆ ಬಂದರೆ ಓಕೆ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲೇ ಯುಟಿಲಿಟಿಲಿ ಒಣಗಾಕಿರ್ತೀನ, ಅದು ಬಂದುಬಿಟ್ಟು ಬಟ್ಟೆ ಎಲ್ಲ ಕಚ್ಚಾಕ್ಬಿಟ್ಟಿದೆ. ಎಷ್ಟು ಬಟ್ಟೆ ಕಚ್ಚಾಕಿದೆ ಗೊತ್ತಾ. ನನಗಂತೂ ಸಖತ್ತು ಬೇಜಾರಾಗ್ತಾ ಇದೆ. ಸೊ ಈ ಥರ ಬಟ್ಟೆ ಕಚ್ಚಾಕ್ದಾಗಲೇ ನನಗೆ ಗೊತ್ತಾಗಿದ್ದು ಇಲಿ ಮತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು. ಆವಾಗ ಮತ್ತೆ ಅದಕ್ಕೆ ಚಪಾತಿ ಅದು ಇದು ಹಾಕಿ ಹಿಡ್ದಿದ್ದಾಯಿತು, ಬಿಟ್ಟು ಬಂದಿದ್ದಾಯಿತು. ಅದು ಬೋನ್ನ ಕಾರಲ್ಲೇ ಬಿಟ್ಟಿದ್ದೀನಿ. ಅದನ್ನ ಮತ್ತೆ ತೊಗೊಂಬಂದು ಮತ್ತೆ ಏನಾದರೂ ಇಲಿ ಬರುತ್ತಾ ನೋಡಬೇಕು. ಮತ್ತು ಕೆಳಗಡೆ ಮನೆ ಆಂಟಿ ಇದ್ದಾರಲ್ಲ, ನಮ್ಮ ಮನೆ ಕೆಳಗಡೆ ಇರೋ ಅವ್ರ ಮನೆಗೂ ಇಲಿ ತುಂಬ ಬಂದಿದೆ ಅಂತೆ. ಅವ್ರ ಸೋಫಾ ಸೆಟ್ ಎಲ್ಲನೂ ಅರ್ಧಾಗ್ತಾ ಇದೆ, ಮೀನ್ಸ್ ಕಿತ್ತಾಗ್ತಾ ಇದೆ ಅಂತ ಹೇಳಿದರು. ನನಗೆ ಇಲಿ ಬೋನ್ ಕೊಡಿ ಅಂತ ಹೇಳಿದರು. ನಾನು ಕಾರಲ್ಲೇ ಬಿಟ್ಟು ಬಂದಿದ್ದೀನಿ. ಅವ್ರಿಗೆ ಹೇಳಿದೆ ನೈಟು, ಇಲ್ಲ ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ, ತೊಗೊಂಬಂದು ಕೊಡ್ತೀನಿ ಅಂತ. ಈಗ ಗುಂಡು ನನಗೆ ವಾಕ್ ಕರ್ಕೊಂಡು ಹೋಗಿ ಆ ಇಲಿ ಬೋನ್ನು ತೊಗೊಂಬರ್ಬೇಕು. ಬನ್ನಿ ಗುಂಡುನ ವಾಕ್ ಕರ್ಕೊಂಡು ಹೋಗಿ ಬರೋಣ. ಏನು ಗೊತ್ತಾ, ನಾನು ನಿಮಗೆ ಹೇಳೋದೇ ಮರ್ತೋದೆ. ನಾನು ಇವಾಗ ಗುಂಡುನ ವಾಕ್ ಕರ್ಕೊಂಡು ಹೋಗುವಾಗ ನೆನಪಾಯಿತು, ನಮ್ಮ ಮನೆ ಹತ್ರ ಇಲ್ಲಿ ಜೇನು ಕಟ್ಬಿಟ್ಟಿದೆ ಆಯಿತಾ. ನಾವು ಓನರ್ಗೆ ಇನ್ಫಾರ್ಮ್ ಮಾಡಿದ್ವಿ, ಈ ಥರ ಕಟ್ಟಿದೆ, ಅದನ್ನು ಮೀನ್ಸ್ ಅದು ರಿಮೂವ್ ಮಾಡೋದಕ್ಕೆ ಏನಾದರೂ ಮಾಡಿ ಅಂತ ಹೇಳಿಬಿಟ್ಟು. ಅವರಿದ್ದವರು ಅಯ್ಯೋ ಸರ್ ಅಂದರೆ ಮನೋಜ್ ಅವ್ರು ಫೋನ್ ಮಾಡಿ ಹೇಳಿದರು, ಸರ್ ಜೇನು ಕಟ್ಟಿದೆ ಅಲ್ಲ ಅದು ಅದೃಷ್ಟ ಅಂತ ಹೇಳ್ತಾ ಇದ್ರಂತೆ. ಅದೃಷ್ಟ ಇಲ್ಲಿ ನಮ್ಮ ಗುಂಡ ಬೇರೆ ಈ ನೊಣ ಗಿಣ ಸೊಳ್ಳೆ ಈ ಥರ ಏನಾದರೂ ಬಂತು ಅಂದರೆ ಅದನ್ನೇ ಬಿಡಲ್ಲ. ಇನ್ನು ಜೇನು ಏನಾದರೂ ಅವತ್ತು ಒಂದೆರಡು ದಿನ ಜೇನು ಬಂದಿತ್ತು, ನಾನು ಅಷ್ಟು ಅಬ್ಸರ್ವ್ ಮಾಡೇ ಇರಲಿಲ್ಲ. ಎಲ್ಲಿಂದನೂ ಬಂದಿದೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಮನೆ ಮುಂದೆನೇ ಕೂಡು ಕಟ್ಕೊಂಡ್ಬಿಟ್ಟಿದೆ. ತೋರಿಸ್ತೀನಿ ರೀ. ಅದು ಅಷ್ಟು ಮನೆ ಇವಾಗ ಸದ್ಯಕ್ಕೇನು ಮನೆ ಒಳಗಡೆ ಬರ್ತಾ ಇಲ್ಲ. ನಮಗದೊಂದು ನೆಮ್ಮದಿ. ಓನರ್ ಬೇರೆ ಔಟ್ಸೈಡ್ ಹೋಗಿದ್ದಾರೆ. ಸೊ ಅವರು ಬಂದಮೇಲೆ ನೋಡ್ತೀನಿ ಅಂತ ಹೇಳಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ಮನೆ ಮುಂದೆನೇ ಕಟ್ಬಿಟ್ಟಿದೆ ಜೇನು. ಫಸ್ಟು ಒಂದು ಚಿಕ್ಕದು ಇದು ಜೇನು ಹೋಗ್ತಾ ಇತ್ತು. ಒಂದು 2 ಡೇಸ್ ಬಿಟ್ಟು ನೋಡಿದ್ರೆ ಇಷ್ಟು ದೊಡ್ಡದಾಗಿ ಕಟ್ಕೊಂಡ್ಬಿಟ್ಟಿದೆ. ಏನು ಅಂತ ನಮಗೇನು ಹಾರ್ಮ್ ಮಾಡ್ತಾ ಇಲ್ಲ, ಬಟ್ ಆದ್ರೂ ಅದು ದೊಡ್ಡದಾಗಿಬಿಟ್ರೆ ಕಚ್ಚೋದು ಈ ಥರ ಎಲ್ಲ ಮಾಡುತ್ತಲ್ವ. ಅದ್ರ ಜೇನುಗೂಡು ಹತ್ರ ಎಲ್ಲ ಹೋದರೆ ಈ ಜೇನು ಕಟ್ಟಿರೋ ಥರನೇ ಸ್ಟೇರ್ ಕೇಸ್ ಇದೆ, ಇಲ್ಲಿಂದನೇ ಓಡಾಡಬೇಕು. ಮತ್ತು ಏನಾದರೂ ನಾವು ಓಡಾಡೋ ಟೈಮಲ್ಲಿ ಕಚ್ಬಿಟ್ರೆ ಅನ್ನೋದೊಂದು ಭಯ. ಅದರಲ್ಲಿ ಬೇರೆ ನಮ್ಮ ಗುಂಡ ಬೇರೆ ಇದ್ದಾನೆ. ಅದನ್ನು ಅವನಷ್ಟು ನೋಡಿಲ್ಲ ಇನ್ನೂ. ನೋಡಿದ್ರೆ ಕಚ್ಚೋದು ಅಂದರೆ ಬೊಗಳೋದು. ಸುಮ್ಮನೆ ಇರ್ಕೊಂಡ ಇದನ್ನೆಲ್ಲ ನೋಡಿದ್ರೆ ಮತ್ತೆ ಬೊಗಳೋದೆಲ್ಲ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಆದಷ್ಟು ಬೇಗ ರಿಮೂವ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇರ್ಗುಂಡ, ನೋಡೋಣ ಏನಾಗುತ್ತೆ ಅಂತ. ಗುಂಡ ಬೊಗಳ್ತಾ ಇದ್ದಾನೆ. ವಿಶ್ವಾಸ ನೀನು ಹೇಳಿ ವಾಕ್ ಕರ್ಕೊಂಡು ಹೋಗ್ತೀನಿ ಅಂತ, ಕರ್ಕೊಂಡು ಹೋಗಿಲ್ಲ ಅಂತ. ಬನ್ನಿ ಹೋಗೋಣ, ಇಲ್ಲ ಅಂದರೆ ಗಲಾಟೆ ಮಾಡ್ತಾನೆ. ಏನು ಗೊತ್ತಾ, ಇವನು ಬೆಲ್ಟು ನಾವು ಇವನಿಗೆ ಇದು ಹೊಸ ಬೆಲ್ಟ್ ತೊಗೊಂಡಿದ್ವಿ. ಆ್ಯಕ್ಚುಲಿ ಇದು ಸೋನುದು ಬೆಲ್ಟು. ಇವನಿಗೋಸ್ಕರ ಒಂದು ಬೆಲ್ಟ್ ತೊಗೊಂಡಿದ್ವಿ. ಇವನು ಏನು ಮಾಡ್ದ ಅಂದರೆ ಬೆಲ್ಟ್ಗಳ್ನೆಲ್ಲ ಕಿತ್ತಾಕೋದು, ಕಚ್ಚಾಕ್ಬಿಟ್ಟು ಕಟ್ ಮಾಡೋದು ಹಿಂಗೆಲ್ಲ ಮಾಡಿದ್ದಾನೆ. ಇದೂ ಅಷ್ಟೇ. ಈಗ ಇದೇ ಥರ ಮಾಡಿ ಈ ಥರ ಕಟ್ ಮಾಡಿಬಿಟ್ಟಿದ್ದಾನೆ ಬೆಲ್ಟೆಲ್ಲ. ಅದಕ್ಕೆ ಅದೇ ಬೆಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನ. ಅದು ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ, ಅದಕ್ಕೆ ಇದೇ ಬೆಲ್ಟ್ ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೋನುದೊಂದು ನೆನಪು ಆ ಬೆಲ್ಟಲ್ಲಿ. ಸೊ ಹಾಗಾಗಿ ಅದೂ ಸೋನುದೇನೆ. ಅದು ಎಷ್ಟು ಇದಿತ್ತು ಗೊತ್ತಾ, ಇವನು ಎಳೆದು ಇವನು ಎಳೆಯೋ ಫೋರ್ಸಿಗೆ ಅದು ಲಾಕ್ ಇರುತ್ತಲ್ಲ, ಆ ಲಾಕೆಲ್ಲ ಕಿತ್ಕೊಂಡ್ಬಂದಿದೆ. ಅದನ್ನು ಮತ್ತೆ ನಾನು ರೆಡಿ ಮಾಡಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಸೋನು ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ ನಾನು. ಅವಳದು ಪ್ಲೇಟ್ ಇರ್ಬೋದು, ಅವಳ ಬೆಲ್ಟು, ಪ್ರತಿಯೊಂದೂ ಇಟ್ಟಿದ್ದೀನಿ ಅವಳ ನೆನಪಿಗೋಸ್ಕರ. ಬನ್ನಿ, ಗುಂಡ ನೋಡ್ತಾ ಇದ್ದಾನೆ. ವಾಕ್ ಕರ್ಕೊಂಡೋಗಿಲ್ಲ, ಮಾತಾಡ್ತಾನೆ ಇದೆಯಾ ಅಂತ. ಇವಾಗ ವಾಕ್ ಕರ್ಕೊಂಡೋಗಿ ಬರ್ತೀನಿ. ಗುಂಡ ಹೋಗೋಣ, ನಡಿ ಹೋಗೋಣ. ಹೋಗ್ತಾ ಹಾಗೆ ಇದು ಶಿವ ಏನು ಆರ್ಡರ್ ಮಾಡಿದ್ದೆ ಇದನ್ನು ಕಾರಲ್ಲಿ ಇಟ್ಬಿಟ್ಟು ಮತ್ತು ಇಲ್ಲಿದು ಬೋನ್ ಏನಿದೆ ಅದನ್ನು ತೊಗೊಂಬರೋಣ.
ಗುಂಡನ್ನ ವಾಕ್ ಕರ್ಕೊಂಬಂದೆ. ನೋಡಿದ್ರೆ ಮಳೆ ಬರೋ ಥರ ಆಗ್ತಾಯಿದೆ. ನಾವು ಕಾರ್ನ ಇಲ್ಲೇ ನಿಲ್ಲಿಸಿದ್ದೀವಿ. ನಾಯಿ ಐತಿ ನಮ್ಮ ಕಾರ್ನಲ್ಲಿ. ಇಲ್ಲಿ ಎಷ್ಟೊಂದು ನಾಯಿಗಳಿವೆ. ಇರೋಗುಂಡ ಕಾರ್ನ ಅನ್ಲಾಕ್ ಮಾಡಿಬಿಟ್ಟು ಶಿವ ಏನಿದೆ ಅದನ್ನ ಇಟ್ಬಿಡೋಣ. ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಅದನ್ನೆಲ್ಲ ಅಂಟಿಸ್ಬೇಕು, ಆಮೇಲೆ ಅಂಟಿಸ್ತೀನಿ. ಮನೆಗೆ ಹೋಗುವಾಗ ಇಲಿ ಬೋನ್ ತೊಗೊಂಡು ಹೋಗ್ತೀನಿ. ಗುಂಡ ಇವಾಗ ವಾಕ್ ಮಾಡೋಕ್ಕೆ ಬಂದ್ವಿ. ಗುಂಡನ್ನು ವಾಕ್ ಮಾಡೋದಕ್ಕೆ ಕರ್ಕೊಂಬಂದಿದ್ದೀನಿ. 4:30 ಆಗಿದೆ. ನನಗೀಗ 5 o'clock ವರ್ಕ್ ಇದೆ. ಒಂದು 20 minutes ವಾಕ್ ಮಾಡಿಕೊಂಡು, ಅಂದರೆ ವಾಕ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಗುಂಡಂಗಿಲ್ಲಿ ನಮ್ಮ ಮನೆ ಹತ್ರ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ರೋಡೆಲ್ಲ ಬಾರ ಈ ಕಡೆ. ಏನಪ್ಪ ಅಂದರೆ ವಾಕ್ ಏನಾದರೂ ಕರ್ಕೊಂಬಂದರೆ ಇನ್ನು ದರ ಅಂತ ನಮ್ಮನ್ನೇ ಎಳ್ಕೊಂಡು ಹೋಗ್ಬಿಡ್ತಾನೆ. ಅಯ್ಯೋ ಭಗವಂತ. ಅದರಲ್ಲಿ ಬೇರೆ ಏನು ಮಾಡ್ತಾನೆ ಗೊತ್ತಾ, ಹಿಂದೆ ಮುಂದೆ ಎಲ್ಲ ಬೆಲ್ಟೆಲ್ಲನೂ ಸುತ್ತಿಸಾಕ್ಬಿಡ್ತಾನೆ ಕಾಲಿಗೆಲ್ಲ. ಏನಾದರೂ ಫೋರ್ಸಾಗಿ ಎಳ್ದ ಅಂತ ಅಂದರೆ ಆ ಟೈಮಲ್ಲಿ ನಾವು ಇವನ್ನ ಎಳ್ದಿಟ್ಕೊಬೇಕು. ಇವನೇನಾದರೂ ಎಳೆದು ಅಂದರೆ ಅಲ್ಲೇ ಬಿದ್ದೋಗ್ಬಿಡ್ಬೇಕು. ಆ ಥರ ಎಳಿತಾನೆ. ಎಷ್ಟು ಫೋರ್ಸಾಗಿ ಎಳಿತಾನೆ ಗೊತ್ತಾ. ಇಲ್ಲಿ ಬೋನ್ ತೊಗೊಂಡು ಇವಾಗ ಗುಂಡನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬರ ಗುಂಡ. ಮನೋಜ್ ಅವರು ಕೆಲಸದಿಂದ ಈಗಷ್ಟೇ ಬಂದರು. ಏನಪ್ಪ ಅಂತ ಅಂದರೆ ಅದೇ ಕಾರ್ದು ಐಡಲ್ ಅಂದರೆ ವಿಗ್ರಹ ಏನಿದೆ ಅದನ್ನು ಅಂಟಿಸೋಕ್ಕೆ ಅಂತ ಹೇಳಿ ಈ ಥರದೊಂದು ಟೇಪ್ ತೊಗೊಂಬಂದಿದ್ದಾರೆ. ನಾನು ಆವಾಗಲೇ ಹೋಗಿಟ್ಟು ಬಂದೆ ಅಲ್ವಾ ವಿಗ್ರಹನ ಕಾರ್ಗೆ. ಈಗ ಹೋಗಿದ್ದನ್ನು ಅಂಟಿಸ್ಬರ್ಬೇಕು. ಮತ್ತು ಅಲ್ಲಿ ಗಣಪತಿನ ಕೂರಿಸಿದ್ದಾರೆ ಕಾರ್ ನಿಲ್ಲಿಸಿರೋದು. ಸೊ ಅವರು ಗಾಡಿ ಎಲ್ಲ ಓಡಾಡೋದಕ್ಕೆ ಕಷ್ಟ. ಇವತ್ತೊಂದಿನ ಆ ಸೈಡ್ ಹಾಕ್ಕೊಳ್ಳಿ. ನಮ್ಮ ಮನೆ ಹತ್ರ ಸ್ವಲ್ಪ ಜಾಗ ಇದೆ. ಸೊ ಅಲ್ಲಿ ನಿಲ್ಲಿಸಿ ಗಾಡಿದಿಂದ ಇಲ್ಲ ನಿಲ್ಲಿಸಿರಿ, ಗಣಪತಿ ಕೂರಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮನೋಜ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅವರು ಇವಾಗ ಬಂದರು. ಸೊ ನಾವು ನಿಲ್ಲಿಸಿರೋ ಜಾಗದಿಂದ ಬೇರೆ ಪ್ಲೇಸಿಗೆ ಕಾರ್ನ ನಿಲ್ಲಿಸ್ಬಿಟ್ಟು ಮತ್ತೆ ಹಾಗೆ ವಿಗ್ರಹನೂ ಅಂಟಿಸ್ಬಿಟ್ಟು ಬರೋಣ ಕಾರ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ನೋಡಿ ಗಣಪತಿ ಕೂರಿಸೋದಕ್ಕೆಲ್ಲನೂ ಸೆಟ್ ಮಾಡಿದ್ದಾರೆ. ಮನೋಜ್ ಅವರು ಕಾರ್ನ ರಿವರ್ಸ್ ತೆಗಿತಾ ಇದ್ದಾರೆ ಅಲ್ಲಿ ಮನೆ ಹತ್ರನೇ ನಿಲ್ಲಿಸೋದಕ್ಕೆ. ಬಟ್ ನಮ್ಮ ಮನೆ ಯಾರೋ ಒಬ್ಬರು ನಮ್ಮ ಬಿಲ್ಡಿಂಗ್ ಅವ್ರ ಮನೆ ಖಾಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ನಿಲ್ಸೋಕ್ಕಾಗಲ್ಲ. ಇಲ್ಲೇ ಎಲ್ಲಾದರೂ ಹಾಕೋಣ ಅಂತ ಅಂದ್ಕೊತಾ ಇದ್ದೀವಿ. ಬಾ ಈ ಕಡೆ ಬನ್ನಿ ಬನ್ನಿ. ನಾನೇನೋ ತೊಗೊಂಬಂದಿದ್ದೀನಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹೆಂಗಾಗ್ತೈತೆ ನೋಡಿ. ಆವಾಗಲೇ ನಾನು ಕೆಳಗಡೆ ಬಂದಿದ್ದೆ ಆಯಿತಾ. ಒಂದು ಈ ಥರದ್ದು ವೈಟ್ ಕಲರ್ ನಾಯಿ ಮೋರಿ ಒಳಗಡೆ ಬಿದ್ದೋಗಿತ್ತು ಅಲ್ಲಿ ಮನೆ ಹತ್ರ. ಅದಾದಮೇಲೆ ಅದನ್ನು ಎತ್ತಿ ರೋಡಿಗೆ ಬಿಟ್ಟು ಬಂದಿದ್ದಾಯಿತು ನಾನು. ಎಷ್ಟು ನಾಯಿ ಮರಿಗಳಿದ್ದಾವೆ ಗೊತ್ತಾ. ಇಲ್ಲೊಂದು ಬಂತು, ಅಲ್ಲೊಂದಿಷ್ಟಿದೆ, ಎಲ್ಲ ಒಂದೊಂದು ಬರ್ತಾ ಇದೆ. ನಾನು ಊಟ ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು ಬಂದೈತೆ ಪಾಪ. ನೆನ್ನೆ ತೊಗೊಂಬಂದಿದ್ವಿ ಆ್ಯಕ್ಚುಲಿ. ಅದೇ ಚಿಕನ್ ಲಾಸ್ಟ್ ಟೈಮ್ ತಂದು ಕೊಟ್ಟಿದ್ವಲ್ಲ ಅದೇ ಥರ.
ನಮ್ಮ ಮನೆ ಕೆಳಗಡೆ ಆಂಟಿ ಒಬ್ಬರು ಇದಕ್ಕೆ ನೈಟ್ ಬಂದು ಊಟ ಹಾಕ್ತಾರೆ. ಅವರಿಗೆ ಕೊಟ್ವಿ ಮಿಕ್ಸ್ ಮಾಡಿ ಹಾಕ್ಬಿಡಿ ಚಿಕನ್ನ ಅಂತ ಹೇಳಿ. ಅವ್ರು ಮಿಕ್ಸ್ ಮಾಡಿ ಕೊಟ್ಟರು. ಇವೆಲ್ಲ ತಿಂತು ಊಟನ. ಇಲ್ಲೊಂದು ಬಂತು ನೋಡಿ, ಅಲ್ಲಿ ನೋಡಿ ಎಷ್ಟಿದ್ದಾವೆ ನಾಯಿ ಮರಿಗಳು, ಎಷ್ಟೊಂದಿದ್ದಾವೆ ಒಂದೇ ಸಲ. ಆವಾಗಲೇ ಈವ್ನಿಂಗು ಒಂದು 10 ಹತ್ರನೇ ಇತ್ತು ಅನಿಸುತ್ತೆ. ಅದೆಷ್ಟು ಮರಿ ಹಾಕಿದ್ದೀವೋ ಗೊತ್ತಿಲ್ಲ ಕರೆಕ್ಟಾಗಿ. ಒಂದು 7 ಸತ್ತೋಯ್ತು ಅಂತ ಲಾಸ್ಟ್ ಟೈಮ್ ಹೇಳಿದ್ರು. ನೋಡಿದ್ರೆ ಒಂದು 10 ನಾಯಿ ಮರಿಗಳೇ ಒಂದೇ ಕಡೆ ನಿಂತ್ಕೊಂಡು ನೋಡ್ತಾ ಇತ್ತು. ಮನೋಜ್ ಟೇಪ್ ಕೀಪ್ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಇಲ್ಲೆಲ್ಲ ನೀಟಾಗಿ ಒರೆಸಿದ್ದಾರೆ. ಈಗ ಅಂಟಿಸ್ಬೇಕದನ್ನು. ಏನ್ ಇವತ್ತೆಲ್ಲ ಕೇಳಂಗಿದ್ಯಾ? ಇದೆಷ್ಟು ರೂಪಾಯಿ ಹೇಳು? 140 ಏನೋ, 140 ಇಲ್ಲ 160. ಮಿಡಲ್ಗೆ ಹಾಕಿ. ತ್ರಾಸ ಆಯ್ತು ಮಾಡ್ತೀನಿ. ಚೆನ್ನಾಯ್ತಲ್ಲ? ಎಲ್ಲ ಕೇಳ್ತಿಲ್ಲ. ನೋಡಿದ್ರಲ್ಲ, ಇವತ್ತಿನ ಲಾಗ್ ಇದಿಷ್ಟ ಆಗಿತ್ತು. ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ನಿಮ್ಗೇನಾದರೂ ನಾನು ಮಾಡುವಂಥ ವೀಡಿಯೋಸ್ಗಳು ಇಷ್ಟ ಆಯಿತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.